टीवी, मोबाइल, लैपटॉप, स्नैपचैट, मोबाइल गेम्स, शेयर चैट, इंस्टाग्राम, यूट्यूब, व्हाट्सएप, फेसबुक। ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. Let's attack. ಗಿಡಿ ಗಿಡಿ ಗೋ ಇಡಿ ಪಾಯ್ ಚಿಕ್ಕಿ ಚಕಚೋ ಗಿಲಿ ಗಿಲಿ ಮಲ್ ಸುಲು ಸುಲು ಮಲ್ ಮಕರಕ ಹುಕು ಬುಕುರೆ ಟುಕು ಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ 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 ಗೋ ಬಗಡದುಂ ಚಕಡದುಂ ಚಿಕ್ಕಿ ಚಕಚೋ. आपका नाम क्या दादा? ಅಮ್ಮ ಅಮ್ಮ, ನಾಳೆಯಿಂದ ನಂಗೆ ಟೆಸ್ಟ್ ಇದೆ, ಹೇಳ್ಕೊಡು ಬಾ ಅಮ್ಮ. ಅಮ್ಮ ಎಲ್ಲೋದ್ರು ಅಮ್ಮ? ಆಗುತ್ತೆ ನನಗೆ. ಇಲ್ಲಿ ಪರವಾಗಿಲ್ಲ ಹೇಳಿ. ನೀನ್ ಬೇಜಾರ್ ಮಾಡ್ಕೋಬಾರ್ದು. ನಾನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ನೀನ್ ಅಳಬಾರ್ದು. ನಾನು ಅಳೋದಿಲ್ಲ. ನೀನ್ ಕೋಪ ಮಾಡ್ಕೋಬಾರ್ದು. ನಾನ್ ಕೋಪ ಮಾಡ್ಕೊಳ್ಳೋದಿಲ್ಲ. ನೀನ್ ನೊಂದ್ಕೋಬಾರ್ದು. ನಾನ್ ನನ್ಕೊಳ್ಳೋದಿಲ್ಲ. ಅಮ್ಮ ನೀನ್ ಇಲ್ಲಿದ್ಯಾ? ನಂಗೆ ಹೇಳ್ಕೊಡು ಬಾ ಅಮ್ಮ. ಪಾಪು, ನಂಗೊಂದು ಸ್ವಲ್ಪ ಕೆಲಸ ಇದೆ, ನೀನು ಹೋಗಿ ಪಪ್ಪನ ಹತ್ರ ಹೇಳಿಸ್ಕೋತೀಯ ಪುಟ್ಟ? ಓಕೆ ಅಮ್ಮ. ಪಪ್ಪ ಪಪ್ಪ. Hey Rajiv, let's start the presentation, man. It's getting late. Yeah, sorry sir. Yeah, it's ready. Can you guys all see my screen now? Yeah, we can see. Get started. Get started. All right, let's begin. So basically, the first slide you're seeing is. ಪಪ್ಪ ಎಕ್ಸ್ಕ್ಯೂಸ್ ಮಿ ಸರ್. ಪಾಪು, ನಾನ್ ವರ್ಕ್ ಮಾಡ್ತಾ ಇದ್ದೀನಿ ಪುಟ್ಟ, ಡಿಸ್ಟರ್ಬ್ ಮಾಡಬಾರ್ದು. ಅಜ್ಜಿ ಹತ್ರ ಹೋಗಮ್ಮ, ಜಾಣ ಮರಿ. ಅಜ್ಜಿ ಅಜ್ಜಿ. ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ. ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ. ಅಜ್ಜಿ 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 ನಂಗೆ ಹೇಳ್ಕೊಡು ಬಾರಜ್ಜಿ. ಇಲ್ಲ ಕಣ್ಮಗ, ನಾನು ಸೀರಿಯಲ್ ನೋಡ್ಬೇಕು. ನೀನು ತಾತನ ಹತ್ರ ಹೋಗಿ ಹೇಳಿಸ್ಕೊ ಹೋಗು ಮಗು. ಸರಿ ಅಜ್ಜಿ. ನಂಗೆ ಯಾರು ಹೇಳ್ಕೊಡ್ತಾ ಇಲ್ಲ. ಈ ತಾತ ಬೇರೆ ಎಲ್ಲಿದಾರೋ? ತಾತ ತಾತ ಎಲ್ಲಿದ್ದೀರಾ ತಾತ? ನಮಸ್ಕಾರ, ನಲಿಕಲಿ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ಕೋರಿ, ಕ್ಯಾಮ್ರಾಮನ್ ಮಹೇಶ್ ಜೊತೆ. ನ್ಯೂಸ್ನ ಮುಖ್ಯಾಂಶಗಳು. ಕೊಪ್ಪಳದಲ್ಲಿ ನಡೆದಿದೆ ನಲಿಕಲಿ ಸಪ್ಪಳ, ಶಿಬಿರಾರ್ಥಿಗಳಿಗೆ ತಿಂದಂಗಾಯ್ತು ಒಳ್ಳೆ ಹಪ್ಪಳ. ಎರಡನೇ ದಿನ ತರಬೇತಿ ನೀಡಲಾಯಿತು, ಅದ್ದೂರಿ ಚಾಲನೆ, ನಂತರ ನಡೆಯಿತು ಭರ್ಜರಿ ಬೋಧನೆ. ಇಲ್ಲ ಮಗು, ನಾನು ನ್ಯೂಸ್ ನೋಡ್ಬೇಕು, ಆಯ್ತಾ? ನಿಂಗೆ ಆಮೇಲೆ ಹೇಳ್ಕೊಡ್ಲಾ? ಮುಂಜ ತಂಡದಿಂದ ಸ್ಪಂಜಿನಂತಿತ್ತು ವರದಿ, ಅದು ಈ ದಿನವೇ ನಮ್ಮ ತಂಡದ ಸರದಿ. ಮೊದಲನೇ ಸೆಷನ್ಗೆ ಎಂಟ್ರಿ ಆದ್ರು ಶ್ರೀ ಸಹೋದರಿ. ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ನೋಡ್ರಪ್ಪು, ಮಕ್ಕಳ ಖಾತೆ ಕೇಳಲ್ಲೇ ಬೇಡಿ ಕಂಡ್ರಪ್ಪು. ಮೊಬೈಲ್ ಮೊಬೈಲ್ ಮೊಬೈಲ್. ಐ ಡೋಂಟ್ ಲೈಕ್ ಇಟ್. ಐ ಅವಾಯ್ಡ್. ಬಟ್ ಮೊಬೈಲ್ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್. ಈಗಂತೂ ಮಕ್ಕಳು ಮೊಬೈಲ್ಗೆ ತುಂಬಾ ಅಡಿಕ್ಟ್ ಆಗಿದ್ದಾರೆ. ಹೇಗಿದ್ರಿಂದ ಹೊರಗಡೆ ಬರೋದೋ ಗೊತ್ತಾಗ್ತಾ ಇಲ್ಲ. ಗಂಟು ಗಟ್ಲೆ ಮೊಬೈಲ್ ನೋಡ್ತಾರೆ, ಗೇಮ್ ರೀಲ್ಸ್ ಅನ್ಕೊಂಡು.
ಸ್ಕೂಲಿಗೆ ಹೋಗಿ ಬರೋದಷ್ಟೇ, ಹೋಮ್ ವರ್ಕು ಮಾಡಲ್ಲ, ಓದೋದು ಇಲ್ಲ. ಮಾರ್ಕ್ಸ್ ಕಾರ್ಡ್ ನೋಡಿದೀರಾ? ಎಲ್ಲಾ ಸಬ್ಜೆಕ್ಟ್ಸು ಫೇಲು. ಅವನೇ ಏನ್ ಮಾಡ್ಬೇಕು ಅಂತ ನಂಗೂ ಗೊತ್ತಾಗ್ತಾ ಇಲ್ಲ, ಅದನ್ನೇ ಯೋಚಿಸ್ತಿದ್ದೀನಿ. ನಾಳೆ ಒಂದ್ಸಲ ಡಾಕ್ಟರ್ನ ಮೀಟ್ ಮಾಡಿ ಬರ್ತೀನಿ. ಇಂಥ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಬರೋಕೆ ಮುಂಚೆ ಎಚ್ಚೆತ್ಕೊಳ್ಳಿ. ಇದಕ್ಕೆ ಕಾರಣ ಏನು ಅನ್ನೋದನ್ನ ನೀವೇ ಕಂಡಿಡ್ಕೋಬೇಕು. ಅಜ್ಜಿ, ತಾತ, ಅಪ್ಪ, ಅಮ್ಮ ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ಅನ್ಕೊಂಡು ಮಕ್ಕಳನ್ನೇ ಮರ್ತು ಬಿಟ್ರಿ ಅಲ್ವಾ? ಅದಕ್ಕೆ ಹೀಗಾಗಿರೋದು. ಈಗಲೂ ಕಾಲ ಮಿಂಚಿಲ್ಲ. ಮೊಬೈಲ್, ಲ್ಯಾಪ್ಟಾಪ್, ಟಿವಿಗಳನ್ನ ಪಕ್ಕಕ್ಕಿರಿಸಿ ಇಂಟರ್ನೆಟ್ನ ಹೇಗ್ ಬೇಕೋ ಹಾಗೆ ಸದುಪಯೋಗ ಪಡಿಸ್ಕೋಬೇಕು. ಅದು ಜೀವನನ ನುಂಗ್ ಹಾಕ್ಬಾರ್ದು. ಜೀವನಕ್ಕೆ ಅನುಕೂಲಕರವಾಗಿ ನಾವದನ್ನ ಬಳಸ್ಕೋಬೇಕು. ಅದಕ್ಕೆ ಅಂತ ಒಂದಷ್ಟು ಸಮಯ ಕೊಡಿ, ಆದ್ರೆ ಮಿತಿ ಇರ್ಲಿ. ಮಕ್ಕಳಿಗೆ ಸ್ವಲ್ಪ ಸಮಯ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಊಟಕ್ಕೆ ಎಲ್ರು ಒಟ್ಟಾಗಿ ಕೂರಿ ಎಲ್ರ ಜೊತೆ ಸೇರಿ ಆಟ ಆಡಿ. ಕುಟುಂಬದ ಪರಿಚಯನೂ ಆಗತ್ತೆ, ಮಕ್ಕಳಿಗೆ ಸಂತೋಷನೂ ಆಗತ್ತೆ. ಇಷ್ಟೆಲ್ಲ ಇದ್ಮೇಲೆ ಮೊಬೈಲ್ ಅನ್ನು ಯಾಕೆ ಮಕ್ಕಳು ಮುಟ್ತಾರೆ? ನೀವು ಬಾಲ್ಯದಲ್ಲಿ ಆಟ ಆಡಿರೋ ಆಟಗಳನ್ನ ಮಕ್ಕಳಿಗೆ ಪರಿಚಯ ಮಾಡ್ಕೊಡಿ. ನೀವು ಕೂಡ ಅವ್ರ ಜೊತೆ ಸೇರಿ ಆಟ ಆಡಿ. ಖಂಡಿತ ನಿಮ್ ಜೀವನದಲ್ಲಿ ಬದಲಾವಣೆ ಬರುತ್ತೆ. ನಾ ಹೇಳಿದ್ದನ್ನ ಮಾಡಿ, ಎಲ್ಲ ಸರಿ ಹೋಗತ್ತೆ. ನೀವ್ ಹೇಳೋದು ಸರಿ ಇದೆ ಡಾಕ್ಟರ್, ತಪ್ಪೆಲ್ಲ ನಮ್ದೆ. ಇನ್ಮೇಲೆ ಸರಿ ಮಾಡ್ಕೋತೀವಿ. Let's go. Oh no! ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ.